ಗ್ಯಾಸ್ ಲೈಟಿಂಗ್ ಅಂದರೆ ಏನು? ಗ್ಯಾಸ್ ಲೈಟಿಂಗ್ ಅಂದರೆ ಒಂದು ಚಿಕ್ಕ ಕಿಡಿ ಹೇಗೆ ಒಂದು ಗ್ಯಾಸ್ನ ಹತ್ತಿಸುತ್ತೋ ಹಾಗೆ ಕೆಲವರು ನಮ್ಮ ಬಗ್ಗೆ ಮಾಡುವಂಥ ಚಿಕ್ಕ ಕಮೆಂಟ್ ಇದೆಯಲ್ಲ, ನಮ್ಮ ಮನಸ್ಸಿನಲ್ಲಿ ಒಂದು ಭಗ್ ಅಂತ ಒಂದು ದೊಡ್ಡ ಅಗ್ನಿಯ ಜ್ವಾಲೆಯನ್ನೇ ಉತ್ಪಾದನೆ ಮಾಡುತ್ತೆ. ನಮಗೆ ಬಹಳ ನೋವಾಗುತ್ತೆ, ನಮ್ಮ ಮಾನಸಿಕ ಸ್ಥಿತಿ ಅದರಿಂದ ಹಾಳಾಗುತ್ತೆ. ಆ ಕೊರಗನ್ನೇ ಮನಸ್ಸಲ್ಲಿ ಇಟ್ಕೊಂಡು ನಾವು ಮಾನಸಿಕ ಆರೋಗ್ಯವನ್ನು ಹಾಳು ಮಾಡ್ಕೋತೀವಿ. ಒಂದು ಉದಾಹರಣೆ ತಗೊಳ್ಳೋಣ. ನೀವೊಂದು ಮದುವೆ ಮನೆಗೆ ಹೋಗಿರ್ತೀರಾ, ಊಟ ಆಗುತ್ತೆ, ವಿಳ್ಯದೆಲೆ ಹಾಕೊಳ್ಳುವಾಗ ಪಕ್ಕದಲ್ಲಿ ಇದ್ದವ್ರು ಯಾರೋ ಕ್ಯಾಶುವಲ್ ಆಗಿ ಏನು ಮೇಡಮ್ ಇವತ್ತು ತುಂಬ ಸುಸ್ತಾಗಿ ಕಾಣಿಸ್ತಿದ್ದೀರಾ ಅಂತ ಹೇಳ್ತಾರೆ. ನೀವು ಅದಕ್ಕೊಂದು ಕ್ಯಾಶುವಲ್ ಆಗಿ ಉತ್ತರ ಕೊಡ್ತೀರಾ, ಹಾಂ ಸುಸ್ತಾಗಿದ್ದೀನಿ ಅಂತ ಏನೋ ಹೇಳ್ತಾ ಇರ್ತೀರಾ. ಆವಾಗ ಈ ಸಂಭಾಷಣೆಗೆ ಸಂಬಂಧಪಡದ ಇನ್ನೊಂದು ವ್ಯಕ್ತಿ ಯಾರೋ ಅಲ್ಲಿ ಬಂದುಬಿಟ್ಟು ಅವ್ರು ಹಾಕೊಂಡಿರೋ ಒಡವೆ ನೋಡಿ, ಅವ್ರು ಎಷ್ಟು ಒಡವೆ ಹಾಕ್ಕೊಂಡಿದ್ದಾರೋ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಅವ್ರ ಮುಖದಲ್ಲಿ ಸುಸ್ತು ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅಂದರೆ ಶಿ ಇಸ್ ಅರ್ನಿಂಗ್ ವೆರಿ ವೆಲ್, ಅದಕ್ಕೋಸ್ಕರ ಅಷ್ಟೊಂದು ಸುಸ್ತಾಗಿದ್ದಾರೆ ಅನ್ನೋ ಥರ. ಆಗ ನಮ್ಮ ಮನಸ್ಸಿಗೆ ಪಿಚ್ ಅನಿಸುತ್ತೆ, ಯಾಕೆ ಅವರು ಊರೆಲ್ಲ ಸಂಪಾದನೆ ಮಾಡ್ತಾರೆ, ನನ್ನ ಸಂಪಾದನೆ ಬಗ್ಗೆ ಯಾಕೆ ಅವರು ಗಮನ ಹರಿಸಿದ್ರು ಅಂತ ಅನಿಸುತ್ತೆ. ಇನ್ನೊಂದು ಉದಾಹರಣೆ ತಗೊಳ್ಳಿ. ಅತ್ತೆ ಸೊಸೆಗೆ ಡಬ್ಬಿ ಕೊಡ್ತಾಳೆ, ಸೊಸೆಗೆ ಭಾರಿ ಖುಷಿ ಆಗುತ್ತೆ. ಓ ಅತ್ತೆ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಇವತ್ತು ಅಂತ ಖುಷಿ ಪಟ್ಕೊಂಡು ಅವಳು ಡಬ್ಬಿ ಇಸ್ಕೋತಾ ಇರ್ತಾಳೆ. ಅವಾಗ ತಕ್ಷಣ ಅತ್ತೆ ಹೇಳ್ತಾರೆ, ಒಳಗಡೆ ಒಂದು ಜ್ಯೂಸ್ ಬಾಟ್ಲ್ ಇಟ್ಟಿದ್ದೀನಿ, ಅದು ನಿಂಗಲ್ಲ, ನಿನ್ನ ಹೊಟ್ಟೆಲಿರೋ ನನ್ನ ಮೊಮ್ಮಗುಗೆ ಅಂತ ಹೇಳ್ತಾರೆ. ಈ ಅನಗತ್ಯವಾದ ಅಷ್ಟೆಲ್ಲ ಸೊಸೆಗೆ ಸೇವೆ ಮಾಡಿಬಿಟ್ಟು ಅನಗತ್ಯವಾಗಿ 1000 ಚಿತ್ತಾರವನ್ನು ಮಸಿ ಕೆಡಿಸ್ತು ಅಂತ ಅನಗತ್ಯವಾಗಿ ನಾವು ಆಡೋ ಮಾತಿಂದ ಇನ್ನೊಬ್ಬರ ಮನಸ್ಥಿತಿ ಹಾಳಾಗುತ್ತೆ ಅಂತ ನಾವು ಮರ್ತು ಬಿಡ್ತೀವಿ. ಮತ್ತೊಂದು ಉದಾಹರಣೆ ತಗೊಳ್ಳಿ. ನೀವು PTA ಮುಗಿಸ್ಕೊಂಡು ನಿಮ್ಮ ಓರ್ಗಿತ್ತಿ ಮನೆ ಬರ್ತ್ಡೇ ಫಂಕ್ಷನ್ಗೆ ಹೋಗಿರ್ತೀರ. ಓರ್ಗಿತ್ತಿ ತಾಯಿ ಕೇಳ್ತಾರೆ, ಹೇ ಏನು ಲೇಟಾಗಿ ಬಂದೆ ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ತೀರಾ, PTAನಲ್ಲಿ ಲೇಟಾಗೋಯ್ತು, ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ. ಏನಿದು ಮನೆ ಫಂಕ್ಷನ್ಗೆ ನೀನು ಹೊರಗಡೆ ಎಲ್ಲ ತಿನ್ಕೊಂಡು ಬರೋದಾ ಅಂತ ಕೇಳ್ತಾರೆ. ಹಾಗಾದರೆ ನಾವೇನು ಹಸ್ತ್ಕೊಂಡು ಬರಬೇಕಾಗಿತ್ತಾ, ಅಷ್ಟು ದೂರ ಹಾಗೆ ಪ್ರಯಾಣ ಮಾಡ್ಕೊಂಡು ಬರಬೇಕಾಗಿತ್ತಾ? ಇವಾಗ ಯಲಹಂಕ ಒಂದು ಕಡೆ ಇರುತ್ತೆ, ಮತ್ತು ಉತ್ತರಹಳ್ಳಿ ಒಂದು ಕಡೆ ಇರುತ್ತೆ, ಇಲ್ಲಿಂದಲ್ಲಿ ಹೋಗಬೇಕೋ ಬೇಡವೋ? ಈ ರೀತಿಯ ಮಾತುಗಳಿಂದ ತಕ್ಷಣ ನನ್ನ ಮನಸ್ಥಿತಿಯಲ್ಲಿ ಏರುಪೇರಾಗುತ್ತೆ. ಈ ಒಂದು ಮಾತುಗಳನ್ನು ಆಡೋರಿಗೆ ಹಿಂಸಾ ವಿನೋದಿಗಳು ಅಂತಲೂ ಕರೀತಾರೆ. ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಟ್ಟು ತಾವು ಏನೋ ಒಂದು ಆನಂದವನ್ನು ಅವರು ಅನುಭವಿಸ್ತಾ ಇರ್ತಾರಾ ಅನ್ನೋ ಪ್ರಶ್ನೆ. ಇದನ್ನೇ ಗ್ಯಾಸ್ ಲೈಟಿಂಗ್ ಅನ್ನೋದು. ಒಂದು ಸಣ್ಣ ಕಿಡಿ ಹೇಗೆ ಒಂದು ಒಲೆಯನ್ನು ಹತ್ತಿಸುತ್ತೋ ಹಾಗೆ ಇವರು ಒಂದು ಸಣ್ಣ ಮಾತಾಡ್ತಾರೆ, ನಿಮಗೆ ಅದರಿಂದ ಹಿಂಸೆ ಆಗುತ್ತೆ ಅಂತ ಖಂಡಿತ ಗೊತ್ತು. ಕೂಲ್ ಕುಕ್ಕುಂಬರ್ಸ್ ಆದರೆ ಅವ್ರು ಏನು ಮಾಡ್ತಾರೆ, ಬಿಡು ಹೌದು ನಾನು ಸಖತ್ ಸಂಪಾದನೆ ಮಾಡ್ತಿದ್ದೀನಿ ಅನ್ಕೋತಾರೆ. ಅಥವಾ ಓ ಎಸ್ ಪಾಪಕ್ಕೆ ತಾನೇ ಒಟ್ಟಿನಲ್ಲಿ ನಿಮ್ಮ ಮೊಮ್ಮಗು ಅಳಿಯ ಅಲ್ಲ ಮಗಳ ಗಂಡ, ನನ್ನ ಮಗು ನಿಮ್ಮ ಮೊಮ್ಮಗು ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಇಲ್ಲ ಇನ್ನೊಬ್ಬರಾದರೆ ಹೌದಪ್ಪ ಏನು ಮಾಡೋದು, ನಾವು ಲೇಟಾಗಿ ಬಂದ್ವಿ ಅಂತ ಏನೋ ಸಮಜಾಯಿಷಿ ಕೊಟ್ಟು ಮುಂದಕ್ಕೆ ಹೋಗ್ತಾರೆ. ಆದರೆ ಆಲ್ರೆಡಿ ಉದ್ವಿಗ್ನತೆ ಇರೋವಂಥ ವ್ಯಕ್ತಿಗಳಾದರೆ, ಅಯ್ಯೋ ನಾನು ತುಂಬ ಹೇರ್ಕೊಂಬಂದ್ಬಿಟ್ಟಿದ್ದೀನ ಒಡವೆನಾ ಅಂತ ಅನ್ಕೋಬೋದು. ಅಥವಾ ಅತ್ತೆಗೆ ನಾನು ಬಸರಿ ಆಗಿದ್ದು ಇಷ್ಟ ಇಲ್ವಾ, ಯಾಕಂದರೆ ಅವ್ರ ಮಗಳಿಗೆ ಮಗು ಆಗಿರಲ್ಲ, ಅದಕ್ಕೆ ಅವ್ರು ಹಾಗೆ ಹೇಳಿದ್ರ ಅಂತ ಅನ್ಕೋಬೋದು. ಅಥವಾ ಮೂರನೇ ಒಂದಿದ್ರಲ್ಲಿ ಅವ್ರಿಗಿತ್ತಿತ್ಯ ಯಾಕೆ ಹೇಳಿದ್ರು, ಹಾಗಾದರೆ ನಾನು ನನ್ನ ಗಂಡನ ಮಾತ್ರ ಕಳಿಸ್ಬಿಟ್ಟು ಇಲ್ಲಿಗೆ ಮುಂಚೆ ಬಂದು ಏನಾದ್ರು ಕೆಲಸ ಮಾಡಬೇಕಾಗಿತ್ತಾ ಅಂತಲೂ ಅನ್ಬೋದು. ಸ್ನೇಹಿತರೆ, ಯಾವಾಗಲೂ ಅಷ್ಟೇ ಹೊರಗಿನ ಪ್ರಪಂಚದಲ್ಲಿ ನಮಗೆ ಯಾವ ರೀತಿ ಕಾಮೆಂಟ್ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಿಮಗೆ ಉದ್ವಿಗ್ನತೆ ಇದ್ದರೆ ನೀವು ತುಂಬ ಬೇಜಾರು ಮಾಡ್ಕೊತೀರಾ, ತಕ್ಷಣ ಮಾತು ಬರಲ್ಲ. ನೀವು ಇನ್ಯಾವಾಗಲೋ ಕೂಲ್ ಆದಾಗ ನಾನು ಅವ್ರಿಗೆ ಈ ರೀತಿ ರಿಪ್ಲೈ ಕೊಡಬೇಕಾಗಿತ್ತು ಅಂತ ಅದ್ರ ಮೇಲೆ ಕೋಪ ಬೇರೆ ಬರುತ್ತೆ. ಆದ್ದರಿಂದ ನೀವು ಉತ್ತರ ಕೊಡೋ ಹಾಗಿದ್ರೆ ಕೊಡಿ, ಅಲ್ಲಿಗಲ್ಲಿಗೆ ಮುಗಿಸಿ, ಅದಕ್ಕೂ ರಿಗ್ರೆಟ್ ಇಟ್ಕೋಬೇಡಿ. ಕೊಡೋಕ್ಕಾಗಲಿಲ್ವಾ ಅದಕ್ಕೂ ರಿಗ್ರೆಟ್ ಇಟ್ಕೋಬೇಡಿ. ಅಥವಾ ಹೀಗೆ ನಾನು ಇನ್ನೊಂದು ಸತಿ ಅವ್ರು ಸಿಕ್ಕದಾಗ ಹೇಳ್ತೀನಿ ಅಂತ ಪ್ರಿಪೇರು ಆಗೋಕ್ಕೆ ಹೋಗಬೇಡಿ. ಅಲ್ಲಿಗಲ್ಲಿಗೆ ನಡೆಯೋ ಅಂಥ ಚಿಕ್ಕ ಚಿಕ್ಕ ಘಟನೆಗಳಿಂದ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡಿಕೊಂಡು ಅದರಿಂದ ನಿಮ್ಮ ಆಲೋಚನೆಗಳ ಒಂದು ಲಹರಿಯನ್ನು ಹಾಳು ಮಾಡಿಕೊಂಡು ನಿಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನೀವು ವಿಫಲರಾಗುತ್ತೀರಾ ಅಂತ ಹೇಳ್ತಾ ಗ್ಯಾಸ್ ಲೈಟಿಂಗ್ ಬಗ್ಗೆ ನಾನು ಇದೊಂದು ಚಿಕ್ಕ ವಿಡಿಯೋ ನಿಮಗಾಗಿ. ನಮಸ್ತೆ.